ಬಸವ ಟಿ ವಿ ವೀಕ್ಷಕರಿಗೆ ಶರಣಾರ್ಥಿ. ಈ ಹಿಂದೆ ನಾನು ತಮ್ಮೊಂದಿಗೆ ಮಾತನಾಡಿದಂತೆ ಇಡೀ ಬಸವಾದಿ ಶರಣರ ಕಾಲಘಟ್ಟದ ವಚನ ಮಾರ್ಗ ಹೇಗೆ ನಮ್ಮ ಆಧುನಿಕ ಬದುಕಿಗೆ ಉಪಯುಕ್ತವೂ ಮತ್ತು ಮಾರ್ಗದರ್ಶಕವೂ ಆಗಬಲ್ಲದು ಅನ್ನೋದಕ್ಕೆ ಕೆಲವು ವಚನಗಳ ಮೂಲಕ ಮತ್ತು ಅದನ್ನು ಹೇಗೆ ನಾನು ಆಧುನೀಕರಿಸಬೇಕು ಅಥವಾ ಇವತ್ತಿನ ಸಂದರ್ಭಕ್ಕೆ ಹೊಂದುವಂಥ ರೀತಿಯಲ್ಲಿ ತಮ್ಮೊಂದಿಗೆ ನನ್ನ ಭಾವನೆಗಳನ್ನು ಹಂಚಿಕೊಳ್ತೇನೆ. ತಮಗೆಲ್ಲ ಗೊತ್ತಿರೋ ಹಾಗೆ ಅಣ್ಣ ಬಸವಣ್ಣ ಆ ಕಾಲದ ಪ್ರಧಾನಮಂತ್ರಿಯಾಗಿದ್ದವರು. ಅವರಿಗೆ ಅವರದೇ ಆದ ಒಂದು ಪರಿಕಲ್ಪನೆ ಇತ್ತು. ಸೈದ್ಧಾಂತಿಕ ಹಿನ್ನೆಲೆಯಲ್ಲಿ ಆ ರಾಜಸತ್ತೆಯ ವ್ಯವಸ್ಥೆಯಲ್ಲಿ ಜಾತ್ಯತೀತ ಸಮಾಜದ ನಿರ್ಮಾಣ ಅಸಾಧ್ಯವಾಗಿತ್ತು. ಹಾಗಾಗಿ ಅವರೇನು ಮಾಡಿದರು ಅಂದರೆ ಪರ್ಯಾಯವಾಗಿರುವಂಥ ಒಂದು ಅನುಭವ ಮಂಟಪವನ್ನು ಅಥವಾ ಸಂಸತ್ತನ್ನು ನಾನು ರೂಪಿಸಬೇಕು. ಆ ಸಂಸತ್ತನ್ನು ರೂಪಿಸಬೇಕಾದಾಗ ಇರಬೇಕಾದ ಅರ್ಹತೆಗಳೇನು, ಅದಕ್ಕೆ ಬೇಕಾಗಿರುವಂಥ ಅನುಕೂಲಗಳೇನು ಅನ್ನೋದು ಅವ್ರದ್ದೊಂದು ದೊಡ್ಡ ಕಲ್ಪನೆ ಇತ್ತು. ಹಾಗಾಗಿ ನಾವು ಬಸವಣ್ಣನವರನ್ನು ಕೇವಲ ಒಬ್ಬ ಅನುಭವದ ಸಂತ ಅಥವಾ ದಾರ್ಶನಿಕ ಅಂತ ಕರೆಯೋದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಆಡಳಿತ ನಿರ್ವಹಣೆ ಗೊತ್ತಿರುವಂಥ ವ್ಯಕ್ತಿ ಅಂತ ಯಾಕೆ ಅವರನ್ನು ಇಡೀ ಜಗತ್ತು ಗೌರವಿಸ್ತದೆ ಅಂತಂದರೆ ಅವರು ಅದಕ್ಕೊಂದು ಸ್ವರೂಪವನ್ನು ಕೊಟ್ಟು, ಆ ಸ್ವರೂಪವೇ ಅನುಭವ ಮಂಟಪ. ಅದಕ್ಕೆ ಒಂದು ಸಂವಿಧಾನ ಏನು ಅಂತಂದರೆ ವಚನಗಳೇ ಸಂವಿಧಾನ. ಯಾವುದಾದ್ರೂ ಬೇರೆ ಬೇರೆ ಧರ್ಮಗಳಲ್ಲಿ ನಾವು ನೋಡ್ತೇವೆ, ಸಂವಿಧಾನ ಅಂದರೆ ಒಂದು ಏನಾದರೂ ಒಂದು ಕಟ್ಟುಪಾಡು ಇರ್ತದೆ, ಒಂದು ನಿಯಮ ಇರ್ತದೆ. ಇಲ್ಲಿ ಲಕ್ಷಾಂತರ ವಚನಗಳು ಅಂತ ಹೇಳ್ತಾರೆ. ಆ ಲಕ್ಷಾಂತರ ವಚನಗಳಲ್ಲಿ ಇವತ್ತು ಆಧುನಿಕ ದಿನಗಳಲ್ಲಿ ನಮಗೆ ಲಭ್ಯವಾಗಿರೋದು ಸಾವಿರಾರು ವಚನಗಳು. ಆದರೆ ಬಸವಾದಿ ಶರಣರ ವಚನದ ಪರಿಕಲ್ಪನೆ ಏನಿತ್ತಲ್ಲ, ಅದು ಹೇಗೆ ಒಂದು ಪರಿಪೂರ್ಣ ಸಮಾಜ ನಿರ್ಮಾಣ ಆಗಬೇಕು. ಹಿಂದೆ ಬುದ್ಧ ಅವರಿಗೆ ಆದರ್ಶ ಆಗಿದ್ದ, ವೇದೋಪನಿಷತ್ತುಗಳು ಆದರ್ಶವಾಗಿದ್ದು, ಬುದ್ಧನ ಪರಿಕಲ್ಪನೆ ಏನಾಗಿತ್ತು ಸಮಾಜ ನಿರ್ಮಾಣದಲ್ಲಿ, ಒಬ್ಬ ವ್ಯಕ್ತಿ ಧಾರ್ಮಿಕವಾಗಿ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಾದಾಗ ಅವನು ಕಡ್ಡಾಯವಾಗಿ ಸನ್ಯಾಸ ತಗೋಬೇಕು, ಭಿಕ್ಷು ಆಗಬೇಕು, ಲೋಕ ಸಂಚಾರವನ್ನು ಮಾಡಬೇಕು, ಕಠಿಣವಾದ ನಿಯಮಗಳನ್ನು ಪಾಲಿಸಬೇಕು ಅನ್ನುವಂಥ ವಾತಾವರಣ ಇತ್ತು. ಹಾಗಾಗಿ ಬುದ್ಧ ಧರ್ಮ ನಮಗೆ ತುಂಬ ಪ್ರಿಯವಾಗಿಯೂ ಮತ್ತು ತುಂಬ ಅದ್ಭುತವಾಗಿಯೂ ಕಾಣಿಸ್ತದೆ. ಆದರೆ ಜನಸಾಮಾನ್ಯರು ಒಪ್ಪಿಕೊಳ್ಳಲಾರದಂತಹ ಕಠಿಣ ನಿಯಮಗಳಿದ್ದರಿಂದ ಬಸವಣ್ಣನವರಿಗೆ ಧಾರ್ಮಿಕ ಸಂಸ್ಥಾಪನೆಯ ಸಂದರ್ಭದಲ್ಲಿ ಒಂದಿಷ್ಟು ಹೊಸತನವನ್ನು ಕೊಡಬೇಕು ಅನ್ನುವಂಥ ಆಲೋಚನೆ ಇತ್ತು. ಆ ಆಲೋಚನೆಗಳನ್ನು ಎಲ್ಲ ಧರ್ಮದ ತಮ್ಮ ಅನುಭವಗಳನ್ನು ಕ್ರೋಢೀಕರಿಸಿ ಬಸವ ಧರ್ಮವನ್ನು ಪ್ರಾರಂಭ ಮಾಡಿದರು. ಅಲ್ಲಿ ನೋಡಿ ನಮಗೆ ಬಹಳ ಖುಷಿ ಆಗ್ತದೆ. ಒಬ್ಬ ಒಳ್ಳೆಯ ಪರ್ಫಾರ್ಮರ್ ಏನು ಮಾಡ್ತಾನಂತಂದರೆ ಯೋಗ್ಯವಾದ ವ್ಯಕ್ತಿಗಳನ್ನು ಯೋಗ್ಯವಾದ ಸ್ಥಾನಕ್ಕೆ ಕೂಡಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ಅಲ್ಲಮಪ್ರಭುಗಳನ್ನು ಶೂನ್ಯ ಪೀಠದ ಒಂದು ಅಧ್ಯಕ್ಷರನ್ನಾಗಿ ಮಾಡಬೇಕಾದಾಗ ಅವ್ರದ್ದೇ ಆದ ಒಂದು ಆಲೋಚನಾ ಕ್ರಮ ಇತ್ತು. ಈಗ ನಾವು ಪಾರ್ಲಿಮೆಂಟ್ರಿ ಸಿಸ್ಟಮ್ನಲ್ಲಿ ಹೇಗೆ ಪ್ರಧಾನಮಂತ್ರಿ ಇರ್ತಾರೆ, ಆಮೇಲೆ ರಾಷ್ಟ್ರಪತಿಗಳಿರ್ತಾರೆ, ಈ ಪಾರ್ಲಿಮೆಂಟ್ನಲ್ಲಿರುವಂಥ ಸಭಾಧ್ಯಕ್ಷರಿರ್ತಾರೆ, ಸಭಾಧ್ಯಕ್ಷರಿಗೆ ಕೊಡುವಂಥ ಸ್ಥಾನಮಾನ ಏನು, ಇವತ್ತೇನು 20 ಮತ್ತು 21ನೇ ಶತಮಾನದಲ್ಲಿ ನಾವು ಈ ಪಾರ್ಲಿಮೆಂಟ್ರಿ ವ್ಯವಸ್ಥೆಯನ್ನು ನೋಡ್ತೇವಲ್ಲ, ಆ ವ್ಯವಸ್ಥೆಯನ್ನು ನೋಡಿದಾಗ ನಮಗೆ ಆ ಅನುಭವ ಮಂಟಪ ಹೇಗಿರಬೇಕು ಹೇಗೆ ಇದ್ದಿರ್ಬೋದು ಅನ್ನೋದಂಥ ಒಂದು ಕಲ್ಪನೆ ಬರ್ತದೆ. ಇವತ್ತು ನಮ್ಮ ಯುವ ಪೀಳಿಗೆಗೆ ನಾವು ಈ ಧರ್ಮದ ಬಗ್ಗೆ, ಈ ಸಂದೇಶಗಳ ಬಗ್ಗೆ ಹೇಳಬೇಕಾದಾಗ ಅವ್ರಿಗೊಂದು ಅನುಮಾನ ಬರ್ತದೆ, ಒಂದು ಗುಮಾನಿ ಬರ್ತದೆ. ಹಾಗಾದರೆ ಎಲ್ಲವೂ ತುಂಬ ಡೆಮೊಕ್ರೆಟಿಕ್ಕಾಗಿ ನಡೀತಾ ಇತ್ತೋ ಹೇಗೆ? ಆ ಡೆಮೊಕ್ರೆಟಿಕ್ ಆಗಿರಬೇಕಾದ್ರೆ ಈಗ ಹೇಗೆ ನಮಗೊಂದು ಸಂವಿಧಾನ ಅಂತಿದೆ, ಬಸವಾದಿ ಶರಣರ ಕಾಲದ ಸಂವಿಧಾನ ಏನಿದ್ದಿರಬೇಕು, ಆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ರ ಅಂತ ನೋಡಿದಾಗ ಖಂಡಿತವಾಗೂ ನಮಗೆ ಒಂದು ರೋಚಕವಾದ ಅನುಭವ ಉಂಟಾಗ್ತದೆ. ಈ ಹಿನ್ನೆಲೆಯಲ್ಲಿ ನಾನು ಇಡೀ ಅನುಭವ ಮಂಟಪದ ಸಾರವನ್ನು ಹೇಳಬೇಕಾಗಿರುವಂಥ ಶೂನ್ಯ ಸಂಪಾದನೆಯ ಘಟನೆಗಳನ್ನು ಓದಿದಾಗ ನಮಗೆ ನಿಜವಾಗಲೂ ಅದ್ಭುತ ಅನ್ನಿಸ್ತದೆ. ಆದರಿಷ್ಟೇ ಅದು ತುಂಬ ಕಠಿಣವಾಗಿರೋದರಿಂದ ಸಾಮಾನ್ಯ ಓದುಗರಿಗೆ ಬೇಗ ತಲುಪಲ್ಲ. ಆದರೂ ಕೂಡ ನಾವು ಅದನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಗ್ರಹಿಕೆಗೆ ಅದು ನಿಲ್ಲುತ್ತದೆ. ಹಾಗಾಗಿ ನಾನು ಯಾಕೆ ಈ ಬಸವ ಮಾರ್ಗ ಮತ್ತು ಶರಣ ಮಾರ್ಗಕ್ಕಿಂತಲೂ ಭಿನ್ನವಾದ ವಚನ ಮಾರ್ಗವನ್ನು ಆಯ್ದುಕೊಂಡೆ ಅಂತಂದರೆ, ನಮ್ಮ ಜೀವನದಲ್ಲಿ ನಮಗೊಂದು ನಮ್ಮದೇ ಆದ ನಿಯಮಗಳನ್ನು, ರೀತಿಗಳನ್ನು ರೂಪಿಸ್ಕೊಳ್ಬೇಕಾದಾಗ ಏನಾದರೂ ಒಂದು ಸಹಾಯ ಬೇಕು, ನೆರವು ಬೇಕು. ಸಂಪೂರ್ಣವಾದ ನಿರಾಕಾರ ನಮಗೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಆ ನಿರಾಕಾರ ಸಾಧ್ಯ ಆಗೋದಿಲ್ಲ ಅನ್ನೋ ಕಾರಣಕ್ಕೇ ಬಸವಣ್ಣ ನಮಗೆ ಇಷ್ಟಲಿಂಗವನ್ನು ಕೊಟ್ಟು, ಆ ಇಷ್ಟಲಿಂಗದ ಮೂಲಕವಾಗಿ ಏನು ನಿಮಗೊಂದು ಮನಸ್ಸಿನ ನಿಯಂತ್ರಣ, ಮನಸ್ಸಿನ ಕಾನ್ಸಂಟ್ರೇಷನ್ ಅನ್ನೋದೇನಿದೆ, ಅದರ ಮೂಲಕವಾಗಿ ನಿಮ್ಮ ಮನಸ್ಥಿತಿಯನ್ನು ರೂಪಿಸ್ಕೊಳ್ರಿ ಅನ್ನೋದನ್ನು ಹೇಳಿದರು. ಅದ್ರ ಜೊತೆಗೆ ಯಾವುದಾದ್ರೂ ಒಂದು ಅಭಿಪ್ರಾಯ ಒಬ್ಬ ಪ್ರಧಾನ ವ್ಯಕ್ತಿ ಹೇಳಿದರೆ ಸಾಕು ಅನ್ನುವಂಥ ವಾತಾವರಣ ಇಡೀ ಅನುಭವ ಮಂಟಪದಲ್ಲಿ ಇರಲಿಲ್ಲ. ಹಾಗಾದರೆ ಸಪ್ತಸೂತ್ರಗಳು ಅನ್ನೋದನ್ನು ಬಸವಣ್ಣವರು ರೂಪಿಸಿದರು. ಅದ್ರ ಬಗ್ಗೆ ಚರ್ಚೆ ಆಗಿದ್ದರ ಬಗ್ಗೆ ನಮಗೆ ದಾಖಲೆಗಳು ಸಿಗ್ತದೆ.
ಉದಾಹರಣೆಗೆ ಅಲ್ಲಿ ಓದಲಿಕ್ಕೆ ತುಂಬ ಸರಳ ಅನ್ನಿಸ್ತದೆ. ನಾವು ಬಾಲ್ಯದಿಂದಲೂ ವಿದ್ಯಾರ್ಥಿಗಳಾಗಿದ್ದಾಗಲಿಂದಲೂ ಒಂದು ಓದೋ ವಚನ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ. ಇದನ್ನು ಬಾಲ್ಯದಲ್ಲಿ ಶಾಲೆಗಳಲ್ಲಿ, ಮನೆಗಳಲ್ಲಿ ಇದನ್ನು ಕಂಠಪಾಠ ಹಾಕಿಸುವಂಥ ಒಂದು ಪದ್ಧತಿ. ಆದರೆ ಅದು ನೋಡಲಿಕ್ಕೆ ತುಂಬ ಸರಳ, ಅದರ ಹಿಂದಿರುವಂಥ ಭಾವನೆ ಇದೆಯಲ್ಲ. ಬಸವಾದಿ ಶರಣರು ಯಾಕೆ ಅದನ್ನು ಸರ್ವಸಮ್ಮತವಾದ ಅಭಿಪ್ರಾಯ ಅಂತ ಒಪ್ಕೊಂಡ್ರು ಅನ್ನೋದು ಹಿನ್ನೆಲೆ ಇದೆಯಲ್ಲ, ಅದು ಭಾಳ ಮುಖ್ಯ ಆಗ್ತದೆ. ಅದೇ ರೀತಿ ಮತ್ತೊಂದು ಭಾಳ ಮಹತ್ವದ ವಚನ ಇಡೀ ಶರಣ ಸಾಹಿತ್ಯದಲ್ಲಿ ಅಂತಂದರೆ ಕಳಬೇಡ ಕೊಲಬೇಡ ಅನ್ನುವಂಥ ಒಂದು ವಚನ. ಆ ವಚನನ ನಾವು ಹೇಗೆ ಇವತ್ತು ಧರ್ಮದ ಒಂದು ಕಮಾಂಡ್, ಅದೊಂದು ಆದೇಶ ಅಂತ ನಾವು ಪಾಲಿಸ್ತೇವೆ. ಆ ಎಲ್ಲ ಗುಣಗಳನ್ನು ಮನುಷ್ಯ ರೂಢಿಸ್ಕೊಳ್ಳೋಕ್ಕೆ ಸಾಧ್ಯನೋ ಹೇಗೆ? ಮೇಲ್ನೋಟಕ್ಕೆ ವಚನ ತುಂಬ ಸರಳವಾಗಿ ಕಾಣ್ತದೆ, ನಮಗನ್ನಿಸ್ತದೆ ಹೌದು ಹೀಗೆ ಹೇಳಿದ್ದಾರೆ. ಆದರೆ ಒಂದೊಂದು ಶಬ್ದ, ಅಲ್ಲಿ ಬರುವಂಥ ಒಂದೊಂದು ವಾದ, ಅದನ್ನು ಆಳವಾಗಿ ನೋಡಿದಾಗ ಎಷ್ಟು ಸಾಧ್ಯ, ಅದು ಯಾಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಭಾವನೆ ನಮ್ಮ ಮನಸ್ಸಿನಲ್ಲಿ ಖಂಡಿತ ಹುಟ್ಟುತ್ತದೆ. ಆದರೆ ನಾವು ಎಷ್ಟೋ ಸಲ ನಮ್ಮ ವೈಯಕ್ತಿಕವಾಗಿರುವಂಥ ವ್ಯಕ್ತಿತ್ವವನ್ನು ಸೆಲ್ಫ್ ಇವ್ಯಾಲ್ಯುವೇಷನ್ ಅಂತ ನಾವು ಕರಿತೇವೆ. ಈ ವ್ಯಕ್ತಿತ್ವ ವಿಕಸನದ ಸಂದರ್ಭದಲ್ಲಿ ಈಗ ಜಾಗತಿಕ ಮಟ್ಟದ ಅನೇಕ ಗ್ಲೋಬಲ್ ಬಿಸ್ನೆಸ್ ಸ್ಕೂಲ್ಗಳಲ್ಲಿ ಈ ಪರ್ಸ್ನಾಲಿಟಿ ಡೆವಲಪ್ಮೆಂಟ್, ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ನಮಗೆ ಲೈಫ್ ಸ್ಟೈಲ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇರಬೇಕಾದಾಗ ಅಮೇರಿಕಾದ ಎಷ್ಟೋ ವಿಶ್ವವಿದ್ಯಾಲಯಗಳಲ್ಲಿ ಹೌ ಟು ಸ್ಮೈಲ್, ಹೌ ಟು ಬಿ ಯುವರ್ ಬಾಡಿ ಲ್ಯಾಂಗ್ವೇಜ್ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ನಡೀತದೆ. ಹಾಗೆ ಒಂದು ಆಧುನಿಕ ಬಿಸ್ನೆಸ್ ಸ್ಕೂಲ್ನಲ್ಲಿ ಇಷ್ಟೊಂದು ಚರ್ಚೆ ನಡೀತಿರ್ಬೇಕಾದ್ರೆ ಎಲ್ಲರೂ ಭಾಳ ಪಂಡಿತರಾಗಿದ್ದರು, ವೇದಶಾಸ್ತ್ರಗಳನ್ನು ಬಲ್ಲವರಾಗಿದ್ದರು, ಮತ್ತು ಹೊಸದನ್ನು ಹುಟ್ಟು ಹಾಕಬೇಕನ್ನುವಂಥ ಜೀವಂತಿಕೆ ಇದ್ದ ಬಸವಾದಿ ಶರಣರಿಗೆ ಯಾವ ರೀತಿ ಪರಿಕಲ್ಪನೆ ಇರಬಹುದು ಅನ್ನೋದನ್ನು ನಾವು ಊಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಎಲ್ಲ ಸರ್ವಸಮ್ಮತವಾಗಿ ಒಪ್ಪಿಕೊಂಡಿರುವಂಥ ಆವತ್ತಿನ ಕಾಲದ ಒಂದು ಆದೇಶದ ರೀತಿಯ ವಚನ ಕಳಬೇಡ ಕೊಲಬೇಡ. ಉದಾಹರಣೆಗೆ ಪ್ರತಿಯೊಬ್ಬ ಮನುಷ್ಯ ತನ್ನ ಚರಿತ್ರೆಯನ್ನು ಪ್ರತಿಬಿಂಬಿಸಬೇಕಾದಾಗ ಒಂದು ಗುಡ್ ಕ್ಯಾರೆಕ್ಟರ್ಗೆ ಇರಬೇಕಾದ ಅರ್ಹತೆಗಳೇನು ಅಂತ ಪ್ರಶ್ನೆ ಮಾಡ್ತಾರೆ. ಆವಾಗ ಹೇಳ್ತಾರೆ ಕಳಬೇಡ, ಕಳು ಮಾಡಬೇಡ. ಮೇಲ್ನೋಟಕ್ಕೆ ಹೌದು, ಕಳು ಮಾಡಬಾರ್ದು, ಕಳು ಮಾಡೋದು ತುಂಬ ನೆಗೆಟಿವ್ ಆಗಿರುವಂಥ ಗುಣ. ಇವತ್ತು ಎಷ್ಟೋ ದೇಶಗಳ ಬಗ್ಗೆ ನಾವು ಅಭ್ಯಾಸ ಮಾಡಬೇಕಾದಾಗ ವಿದೇಶಕ್ಕೆ ಹೋಗಿ ಬಂದವರೆಲ್ಲ ಅಮೇರಿಕಕ್ಕೆ ಹೋಗಿ ಬಂದವರು, ಯುರೋಪಿಗೆ ಹೋಗಿ ಬಂದವರು, ಜಪಾನಿಗೆ ಹೋಗಿ ಬಂದವರು ತಮ್ಮ ಅಭಿಪ್ರಾಯಗಳನ್ನು ಹಂಚ್ಕೋಬೇಕಾದ್ರೆ ನಿರರ್ಗಳವಾಗಿ ಹೇಳ್ತಾರೆ, ನೋಡಿ ಆ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ, ಆ ದೇಶದಲ್ಲಿ ಕಳವಿಲ್ಲ, ಸುಳ್ಳಿಲ್ಲ, ಮೋಸ ಇಲ್ಲ, ನಮ್ಮ ದೇಶದಲ್ಲಿ ಎಷ್ಟು ಕಷ್ಟ ಅಂತ. ನಮಗೆ ಭಾಳ ದೊಡ್ಡ ವಿಪರ್ಯಾಸ ಅನಿಸೋದೇನೆಂದರೆ ಈ ದೇಶ ಅನೇಕ ಸಾಧು ಸಂತರ ನಾಡು. ಅನೇಕ ಸಾಧು ಸಂತರು ಇಡೀ ಜಗತ್ತಿಗೆ ಒಂದು ಸಂದೇಶವನ್ನು ಕೊಟ್ಟು ಹೋಗಿದ್ದಾರೆ. ಆ ಕಳ್ಳತನದಂಥ ಒಂದು ಪ್ರಶ್ನೆಯನ್ನು ನಾವು ಬೇರೆ ದೇಶಗಳನ್ನು ಹೊಗಳುವಂಥ ಸಂದರ್ಭದಲ್ಲಿ ವೈಭವೀಕರಿಸಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಎಷ್ಟು ಆತ್ಮಾಘಾತ ಮಾಡಿಕೊಳ್ಳುವಂಥ ಸಂಗತಿ ಅಂತ ನಮ್ಗೆ ಗೊತ್ತಾಗಲ್ಲ. ಹಾಗಾದರೆ ಕಳಬೇಡ ಅಂತ ಅನ್ನೋದು ಭಾಳ ಸಿಂಪಲ್ ಡೆಫಿನೇಷನ್ ಅಲ್ಲ. ಕಳು ಯಾಕೆ ಮಾಡ್ತಾನೆ ಮನುಷ್ಯನಿಗೆ ಕಳು ಮಾಡುವಂಥ ಭಾವನೆ ಯಾಕೆ ಬರ್ತದೆ ಅನ್ನೋದನ್ನು ಬಸವಾದಿ ಶರಣರು ತುಂಬ ಚರ್ಚೆ ಮಾಡಿದರು. ಮನುಷ್ಯ ಯಾಕೆ ಕಳು ಮಾಡ್ತಾನೆ? ಅವನಿಗೆ ಕೊರತೆ ಆದರೆ ಕಳು ಮಾಡ್ತಾನೆ. ಯಾವ ಮನುಷ್ಯನಿಗೂ ನಾನು ಕಳ್ಳ, ಸುಳ್ಳ, ಮೋಸಗಾರ ಅಂತ ಅನಿಸ್ಕೋಬೇಕಂತ ಮನಸ್ಸಿರಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ತಾನು ಒಳ್ಳೆಯವನಂತ ಅನಿಸ್ಕೋಬೇಕಾಗಿರುತ್ತೆ. ಈವನ್ ಕಳ್ತನ ಮಾಡೋರು, ಸುಳ್ಳು ಹೇಳೋರು, ಮೋಸಗಾರರು, ಭ್ರಷ್ಟರಿಗೂ ಕೂಡ ಅದನ್ನು ಮುಚ್ಚಿಡ್ಬೇಕನ್ನುವಂಥ ಭಾವನೆ ಇರ್ತದೆ. ಅದನ್ನು ನಾವು ಹಿಪೋಕ್ರೆಟಿಕ್ ಸೊಸೈಟಿ ಅಂತ ಕರಿತೀವಿ, ಹಿಪೋಕ್ರಸಿ ಅಂತ ಕರಿತೀವಿ, ಮುಖವಾಡ ಅಂತ ಕರಿತೀವಿ. ಯಾಕೆ ಮುಖವಾಡ ಮತ್ತು ಹಿಪೋಕ್ರಸಿ ಇರ್ತದಂದರೆ ಅದನ್ನೆಲ್ಲ ಮಾಡಿದರೂ ಸಾಮಾಜಿಕವಾಗಿ ಅವನು ಒಳ್ಳೆಯವನು ಅನಿಸ್ಕೋಬೇಕನ್ನೋ ಭಾವನೆ ಇರ್ತದೆ. ಇನ್ನು ನಿಜವಾಗಲೂ ತನ್ನ ಮನಸ್ಸಾಕ್ಷಿಯಿಂದ, ಆತ್ಮಸಾಕ್ಷಿಯಿಂದ ತಿಳ್ಕೊಂಡು ಒಳ್ಳೆಯವನು ಅನಿಸ್ಕೋಬೇಕಾದವನಿಗೂ ಆ ಆಸೆ ಇರ್ತದೆ, ನಾನು ಕಳು ಮಾಡಬಾರ್ದು. ಈಗ ಕಳ್ಳತನಕ್ಕೆ ಮೂಲಭೂತವಾದ ಕಾರಣ ಏನು ಅಂತಂದರೆ ಬಡತನ ಯಾವುದಕ್ಕೆ ಕಾರಣ ಆಗ್ತದೆ? ಹಸಿವಿಗೆ ಕಾರಣ ಆಗ್ತದೆ. ಹಸಿವು ಕೊರತೆಗೆ ಕಾರಣ ಆಗ್ತದೆ. ಮೊಟ್ಟ ಮೊದಲು ಮನುಷ್ಯ ಕಳ್ಳತನ ಅಂತ ಮಾಡೋದಿದ್ದರೆ ತನ್ನ ಹೊಟ್ಟೆಪಾಡಿಗಾಗಿ, ಗೇಣು ಹೊಟ್ಟೆಗಾಗಿ, ಚೋಟು ಬಟ್ಟೆಗಾಗಿ ಅಂತ ನಾವು ಹೇಳ್ತೇವೆ. ಆ ಗೇಣು ಹೊಟ್ಟೆ ಮತ್ತು ತುಂಡು ಬಟ್ಟೆಯ ವಿಶ್ಲೇಷಣೆ ಇದೆಯಲ್ಲ, ಆ ಕಾರಣಕ್ಕೆ ಮನುಷ್ಯ ಕಳ್ಳತನ ಮಾಡ್ತಾನೆ. ಹಾಗಾದರೆ ಸಮಾಜದಲ್ಲಿ ಕಳ್ಳತನನೇ ಮಾಡಬಾರ್ದು ಅಂತಂದರೆ ಏನು ಮಾಡಬೇಕು? ಯಾರಿಗೆ ಇದೆಯೋ ಅವರಿಲ್ಲದರಿಗೆ ಹಂಚಬೇಕು. ಸಮಾನತೆ, ಆರ್ಥಿಕ ಸಮಾನತೆ ಬೇಕು. ಆರ್ಥಿಕ ಸಮಾನತೆ ಯಾರು ಪುಕ್ಕಟಿಯಾಗಿ ಶ್ರೀಮಂತರು ಇದೆ ಅಂತ ದಾನ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೆಲಸ ಮಾಡೋಕ್ಕೆ ಶುರು ಮಾಡಿದರೆ, ಕಾಯಕ ಸಂಸ್ಕೃತಿ ಬಂದರೆ ಖಂಡಿತವಾಗಿ ಕೆಲಸ ಮಾಡ್ತಾನೆ. ಆ ಕೆಲಸಕ್ಕೆ ತಕ್ಕ ಕೂಲಿ ಸಿಗ್ತದೆ. ಆ ಕೂಲಿ ಅವನಿಗೆ ಅನ್ನವನ್ನು ಕೊಡ್ತದೆ, ಅನ್ನ ಅವನಿಗೆ ತೃಪ್ತಿಯನ್ನು ಕೊಡ್ತದೆ. ಆ ಸಂತೃಪ್ತಿ
ಅವನಿಗೆ ಅಕ್ಷರ ಜ್ಞಾನವನ್ನು ಕೊಡ್ತದೆ. ಆ ಅಕ್ಷರ ಜ್ಞಾನ ಅವನಿಗೆ ಅರಿವನ್ನು ಕೊಡ್ತದೆ. ಹಾಗಾದರೆ ಮೂಲಭೂತವಾಗಿ ಪ್ರತಿಯೊಬ್ಬ ಮನುಷ್ಯ ಮೊಟ್ಟ ಮೊದಲು ಮಾಡಬೇಕಾದ ಕೆಲಸ ಅವನು ಕಾಯಕ ಜೀವಿ ಆಗಬೇಕು. ಹಾಗಾಗಿ ಕಾಯಕವೇ ಕೈಲಾಸ ಅನ್ನುವಂಥ ಹೇಳಿಕೆಯ ಮೂಲಕವೇ ಅನುಭವ ಮಂಟಪವನ್ನು ಸೃಷ್ಟಿ ಮಾಡಿದರು. ಅನುಭವ ಮಂಟಪದ ದೊಡ್ಡ ತಳಹದಿ ಏನು, ಯಶಸ್ಸಿನ ಸೂತ್ರ ಏನಂದರೆ ಕಾಯಕವೇ ಕೈಲಾಸ. ಯಾವಾಗ ಅವನು ಕಾಯಕದಲ್ಲಿ ನಿರತನಾಗ್ತಾನೆ, ಕಾಯಕದಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನೆ, ಪ್ರತಿಯೊಬ್ಬ ವ್ಯಕ್ತಿಯ ಕಾಯಕಕ್ಕೂ ಅವನದೇ ಆದ ಒಂದು ಯೋಗ್ಯತೆ ಇರ್ತದೆ, ಅವನದೇ ಆದ ಒಂದು ಶಿಕ್ಷಣ ಇರ್ತದೆ. ಆ ಶಿಕ್ಷಣಕ್ಕೆ ಅನುಗುಣವಾಗಿ ವ್ಯಕ್ತಿ ಕಾಯಕವನ್ನು ಮಾಡ್ತಾನೆ. ಹಾಗಾದರೆ ಅವನೊಂದು ಸಲ ಕಾಯಕ ಮಾಡ್ದ ಅಂದರೆ ಅವನಿಗೆ ಹಣ ಬರುತ್ತೆ. ಹಣ ಬಂದ ತಕ್ಷಣ ಸಂತೃಪ್ತಿ ಸಿಗ್ತದೆ. ಒಂದು ವೇಳೆ ಅವನು ತನ್ನ ಬದುಕಿನಲ್ಲಿ ಸಂತೃಪ್ತಿ ಸಿಕ್ಕ ಮೇಲೂ ಉಳಿದ್ರೆ ಬಸವಣ್ಣವ್ರು ಹೇಳ್ತಾರೆ, ಹಾಗಾದರೆ ನೀವು ಅದನ್ನು ಅನುಭವ ಮಂಟಪದ ದಾಸೋಹಕ್ಕೆ ಕೊಡಿ. ಯಾರು ಕೆಲಸ ಮಾಡಲಿಕ್ಕೆ ದೈಹಿಕವಾಗಿ ಸಾಮರ್ಥ್ಯವನ್ನು ಹೊಂದಿಲ್ವೋ, ಸಮರ್ಥರಿಲ್ವೋ ಅಂಥವ್ರಿಗೆ ನಾವು ಅದನ್ನು ವಿನಿಯೋಗ ಮಾಡೋಣ. ಅದೇ ಇವತ್ತು ಟ್ಯಾಕ್ಸೇಷನ್ ಪದ್ಧತಿಯಲ್ಲಿ ಈಗ ನಾವು ಮುಂದುವರೆದ ರಾಷ್ಟ್ರಗಳ ಬಗ್ಗೆ ಮಾತಾಡಬೇಕಾದ್ರೆ ಹೇಳ್ತೀವಿ, ಅಲ್ಲಿ ತುಂಬ ಸೋಷಿಯಲ್ ಸೆಕ್ಯೂರಿಟಿ ಇದೆ, ಸಾಮಾಜಿಕ ಭದ್ರತೆ ಇದೆ. ಸಾಮಾಜಿಕ ಭದ್ರತೆ ಏನಿದೆ ಅಮೇರಿಕಾ ಮತ್ತು ಯುರೋಪ್ ಖಂಡಗಳಲ್ಲಿ ಅಂತಂದರೆ, ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ತುಂಬ ಅಲ್ಲಿ ಸೆಕ್ಯೂರಿಟಿ ಇದೆ, ಸಾಮಾಜಿಕ ಭದ್ರತೆ ಇದೆ. ಆ ಸಾಮಾಜಿಕ ಭದ್ರತೆಯನ್ನು ಸರಿದೂಗಿಸುವಂಥ ತಾಕತ್ತು ಆ ದೇಶಕ್ಕೆ ಬರಬೇಕು, ಆ ದೇಶದ ಆರ್ಥಿಕ ನಿರ್ವಹಣೆಗೆ ಬರಬೇಕು. ಭಾರತ ದೇಶದ ಸಂದರ್ಭದಲ್ಲಿ ನಮ್ಮ ಮಾಡರ್ನ್ ಎಕನಾಮಿಸ್ಟ್ ಹೇಳ್ತಾರೆ, ಪಾಪ್ಯುಲೇಷನ್ ಈಸ್ ದ ಬಿಗ್ಗೆಸ್ಟ್ ಕರ್ಸ್ ಅಂತ. ನಮ್ಮಲ್ಲಿ ತುಂಬ ಜನಸಂಖ್ಯೆ ಇರೋದ್ರಿಂದ ನಾವು ಎಲ್ರಿಗೂ ಎಲ್ಲವನ್ನು ಹಂಚೋಕ್ಕಾಗಲ್ಲ. ಆ ಡಿವಿಷನನ್ನು ಆರ್ಥಿಕ ನೀತಿಯಲ್ಲಿ ಆ ಹಣವನ್ನು ವಿನಿಯೋಗಿಸ್ಬೇಕಾದಾಗ ನಾವೆಲ್ಲರಿಗೂ ಕೊಡೋಕ್ಕಾಗಲ್ಲ ಅಂತ. ಆದರೆ ಅಲ್ಲಿರುವಂಥ ಪ್ರಾಮಾಣಿಕ ಟ್ಯಾಕ್ಸೇಷನ್ ಪದ್ಧತಿ ಇದೆಯಲ್ಲ, ಎಲ್ಲರೂ ಕೊಟ್ಟಿರ್ತಾರೆ. ಅವ್ರು ಕೊಟ್ಟಿರುವಂಥ ಟ್ಯಾಕ್ಸ್ನಲ್ಲಿ 60 ವರ್ಷ ಆಗಿ ಅಕಸ್ಮಾತ್ ಅವ್ರು ಕೆಲಸ ಮಾಡೋಕ್ಕೆ ಆಗಲಿಲ್ಲ ಅಂದಮೇಲೆ ಅವರಿಗೆ ಆ ಸೋಷಿಯಲ್ ಸೆಕ್ಯೂರಿಟಿಯನ್ನು, ಸಾಮಾಜಿಕ ಭದ್ರತೆಯನ್ನು ಸರ್ಕಾರ ಒದಗಿಸ್ತದೆ. ಮಕ್ಕಳಿಗೂ ಹಾಗೆ ಅವರು ಒಂದು ದುಡಿಯುವಂಥ ಸಾಮರ್ಥ್ಯ ಬರೋವರೆಗೂ ಸರ್ಕಾರ ನೋಡ್ಕೊಳ್ತದೆ. ಆ ಒಂದು ವಾತಾವರಣ ನಮಗೆ ಅಮೇರಿಕಕ್ಕೆ ಹೋದಾಗ, ಬೇರೆ ಬೇರೆ ದೇಶಗಳ ಚರಿತ್ರೆಯನ್ನು ಓದಬೇಕಾದಾಗ, ಯುರೋಪನ್ನಲ್ಲಿ ಸುತ್ತಾಡಬೇಕಾದಾಗ ನಮಗನ್ನಿಸ್ತದೆ ನಿಜವಾದ ಅನುಭವ ಮಂಟಪ, ನಿಜವಾದ ಆರ್ಥಿಕ ಚಿಂತನೆ ಈ ದೇಶಗಳಲ್ಲಿದೆ. ನಾವು ನಮ್ಮ ದೇಶದಲ್ಲಿ ಆಧುನಿಕ ದಿನಗಳಲ್ಲಿ 20-21ನೇ ಶತಮಾನದಲ್ಲಿ ಭ್ರಷ್ಟ ಸಮಾಜವನ್ನು ನಿರ್ಮಾಣ ಮಾಡಿದ್ವಿ, ಜನರನ್ನು ಮೈಗಳರನ್ನಾಗಿ ಮಾಡಿದ್ವಿ, ಜನರನ್ನು ದುಡಿಯುವಂತಹ ಶಕ್ತಿಯನ್ನು ಕಡಿಮೆ ಮಾಡಿದ್ವಿ ಅಂತ ಅನಿಸ್ತದೆ. ಹಾಗಾಗಿ ಆ ಕಳಬೇಡ ಅನ್ನೋದು ಹೇಳಿಕೆ ಮೊದಲನೇ ಸಾಲು ಯಾಕಾಯಿತು, ಸಪ್ತಸೂತ್ರಗಳಲ್ಲಿ ಮೊದಲನೇ ಸೂತ್ರ ಯಾಕಾಯಿತು ಅಂದರೆ, ಮೊದಲು ವ್ಯಕ್ತಿ ಕಳವು ಮಾಡಲಾರ್ದಂಥ ಒಂದು ದುಡಿಯುವ ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಸಮಾಜದಲ್ಲಿ. ಆ ವಾತಾವರಣವನ್ನು ಬಸವಾದಿ ಶರಣರು ಸೃಷ್ಟಿ ಮಾಡಲಿಕ್ಕೆ ಯಶಸ್ವಿ ಆದಮೇಲೆ ನೋಡಿ, ಇಡೀ ಕಲ್ಯಾಣದಲ್ಲಿ ಕಳವು ಮಾಡುವಂಥ ಮನಸ್ಥಿತಿ ಇಲ್ಲ ಅಂತಂದಮೇಲೆ ಮೊದಲನೆಯ ಸ್ಟೇಟ್ಮೆಂಟನ್ನು, ಮೊದಲನೇ ವಾಕ್ಯವನ್ನು, ಮೊದಲನೇ ಸೂತ್ರವನ್ನು ಬಸವಾದಿ ಶರಣರು ಒಪ್ಕೊಳ್ತಾರೆ. ಯಾಕಂದರೆ ಕಳವು ಮಾಡಬೇಡ ನೀನು. ಯಾವುದು ಕಳವು ಅಂತಂದರೆ, ನಿನ್ನ ಹೊಟ್ಟೆಪಾಡಿಗಾಗಿಯೋ ಅಥವಾ ಅತಿಯಾಗಿ ಸಂಗ್ರಹಿಸಬೇಕು ಅನ್ನೋ ಕಾರಣಕ್ಕಾಗಿ. ಈ ಕಳಬೇಡ ಅನ್ನುವಂಥ ಡೆಫಿನೇಷನ್ನು ಯಾರಿಗೆ ಅಪ್ಲೈ ಆಗ್ತದೆ ಅಂತಂದರೆ, ಈಗ 1000 ಕೋಟಿ ಒಡೆಯರು, ಲಕ್ಷ ಕೋಟಿ ಒಡೆಯರು, ಸಾವಿರಾರು ಕೋಟಿ ಒಡೆಯರು, ನಮಗೊಂದು ಸಲ ಅನ್ನಿಸ್ತದೆ, ಏನು ಮಾಡ್ತಾರೆ ಇವರು ಇಷ್ಟು ಹಣ ತೊಗೊಂಡು? ಅವರು ತಿನ್ನೋದು ಅದೇ ಆಹಾರ, ನಾವು ತಿನ್ನೋದು ಅದೇ ಆಹಾರ, ಅವರು ಮಲಗೋದು ಅಷ್ಟೇ ಮಂಚ. ಭಾಳ ಅಂದರೆ ಅವರು ತಮ್ಮ ಯೋಗ್ಯತೆಗೆ ತಕ್ಕಂತೆ ಒಂದು ದೊಡ್ಡ ಬಂಗಲೆಯನ್ನು ಕಟ್ಟಿಸ್ಬೋದು, ಸಣ್ಣ ಸಣ್ಣ ವಾಹನಗಳಲ್ಲಿ ಓಡಾಡೋದ್ರ ಬದಲು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಾಹನದಲ್ಲಿ ಓಡಾಡ್ಬೋದು. ಇವೆಲ್ಲ ಆಸೆಗಳನ್ನು ಪೂರೈಸ್ಕೊಂಡ್ರೂ ಕೂಡ ಮನುಷ್ಯ ಸಾವಿರಾರು ಕೋಟಿ ಏನು ಮಾಡ್ತಾನನ್ನುವಂಥ ಒಂದು ಸಾಮಾನ್ಯ ಪ್ರಶ್ನೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದಾಗ ಅನಿಸ್ತದೆ, ಅಷ್ಟು ಅವಶ್ಯಕತೆ ಮನುಷ್ಯನಿಗಿದೆಯಾ ಅಂತ. ಹಾಗಾಗಿ ಬಸವಣ್ಣನವ್ರು ಏನು ಮಾಡಿದ್ರು ಅಂದರೆ, ಅಗತ್ಯಕ್ಕಿಂತಲೂ ಹೆಚ್ಚು ಗಳಿಸೋದ್ರಲ್ಲಿ ಮತ್ತು ಅದನ್ನು ಉಳಿಸೋದ್ರಲ್ಲಿ, ಶೇಖರಣೆ ಮಾಡೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ಹಾಗಾದರೆ ನನ್ನ ಅಗತ್ಯಕ್ಕಿಂತಲೂ ಹೆಚ್ಚು ಹಣವನ್ನು ಗಳಿಸುವ ಹಪಾಹಪಿ ಮತ್ತು ಗಳಿಸುವ ಉದ್ದೇಶ ಅದು ನನ್ನ ತಲೆಮಾರಿಗಾಗೋಷ್ಟು ಇರಲಿ ಅನ್ನುವಂಥ ಭಾವನೆ. ನೋಡಿ ಹೇಳ್ತೇವೆ, ಅಯ್ಯೋ ನೋಡಿ ಸಾವಿರಾರು ಕೋಟಿ ಇತ್ತು, ಇವತ್ತು ಸ್ಮಶಾನ ವೈರಾಗ್ಯ ಬಹಳ ದೊಡ್ಡ ಒಂದು ವೇದಾಂತ ನಮ್ಮದು. ಯಾರಾದರೂ ಒಬ್ಬರು ಸತ್ತು ಹೋದರೆ ಅಲ್ಲಿ ಸ್ಮಶಾನಕ್ಕೆ ಹೋದಾಗ ಎಲ್ಲರೂ ಮಾತಾಡೋದೇ, ನೋಡಿ ಸಾವಿರಾರು ಕೋಟಿ ಗಳಿಸಿದ್ರು, ಎಂಥ ಅದ್ಭುತವಾದ ಜೀವನ, ವೈಭವಪೂರಿತವಾದ ಜೀವನ ಇತ್ತು, ಪಾಪ ಎಲ್ಲ ಬಿಟ್ಟು ಹೋಗಿಬಿಟ್ರು ನೋಡ್ರಿ ಅಂತ. ಆಗ ಅಲ್ಲೆಲ್ಲರೂ ಮಾತಾಡ್ತಾರೆ ಸ್ಮಶಾನದಲ್ಲಿ. ಅವತ್ತು ಅವ್ರಿಗೂ ಒಂದು ರೀತಿ ವೈರಾಗ್ಯ ಬರ್ತದೆ, ಹೌದಲ್ಲ ನಾನು ತುಂಬ ದುರಾಸೆ ಪಡ್ತೀನಿ, ಅಗತ್ಯಕ್ಕಿಂತಲೂ ಹೆಚ್ಚು ಗಳಿಸಿದ್ದೀನಿ, ನಾನು ಹೀಗಿರಬಾರ್ದು ಅಂತ ಅಂದ್ಕೊಳ್ತಾರೆ. ಯಾವಾಗ ಮನೆಗೆ ಬಂದು ಸ್ನಾನ ಮಾಡ್ತಾರೆ, ಮಾಡಿದ ತಕ್ಷಣ, ಸ್ನಾನ ಆದ ತಕ್ಷಣ ಮತ್ತೆ ಯಾರು ಗೋಣು ಮುರಿಲಿ, ಮತ್ತೆ ಯಾರಿಗೆ ಮೋಸ ಮಾಡಲಿ ಅಂತ ಆಲೋಚನೆ ಶುರುವಾಗ್ಬಿಡ್ತದೆ. ಇದು ಕೇವಲ ಸ್ಮಶಾನ ವೈರಾಗ್ಯವಾಗಬಾರ್ದು ಅನ್ನುವಂಥ ಒಂದು ಕಲ್ಪನೆ ಬಸವಣ್ಣನವ್ರಿಗಿತ್ತು. ಹಾಗಾಗಿ
ನೋಡಪ್ಪ, ನೀನು ನಿನ್ನ ಅಗತ್ಯಕ್ಕಿಂತಲೂ ಹೆಚ್ಚು ಇಟ್ಕೊಂಡೆ ಅಂದರೆ ಅದು ಕಳ್ಳತನ ಮಾಡ್ದಂಗೆ. ಯಾಕಂದರೆ ಮತ್ತೊಬ್ಬರಿಗೆ ಸಿಗಬೇಕಾದ ಹಣವನ್ನು ನೀನು ಕಿತ್ಕೊಂಡು ತಿಂದಂಗೆ. ಸಾಮಾಜಿಕ ನ್ಯಾಯದ ಹೆಸರಲ್ಲಿ ನೀನು ಈಕ್ವಾಲಿಟಿ ವಿಷಯದಲ್ಲಿ ಈಕ್ವಾಲಿಟಿ ಮಾತಾಡ್ತಾ ಇಕ್ವಿಟಿ ಕೊಡದೇ ಹೋದರೆ ಹೇಗೆ? ಆ ಇಕ್ವಿಟಿ ಕೊಡೋದಿದೆಯಲ್ಲ, ಆ ಇಕ್ವಿಟಿ ಕೊಡುವಂಥ ಭಾವನೆ ಮನಸ್ಸನ್ನು ಗಟ್ಟಿ ಮಾಡೋದು ಭಾಳ ದೊಡ್ಡ ಪ್ರಕ್ರಿಯೆ. ನೀ ಕಳು ಮಾಡೋದಂದರೆ ನೀನು ಸಣ್ಣ ಪುಟ್ಟ ವಸ್ತುವನ್ನು ಕಳು ಮಾಡೋದಲ್ಲ, ನಿನ್ನ ಅಗತ್ಯವನ್ನು ಮೀರಿನೂ ನೀ ಶೇಖರಣೆ ಮಾಡ್ತೀಯ ಅಂದರೆ ಅದು ಕಳ್ಳತನ. ಇದು ತುಂಬ ಚರ್ಚೆ ಆಯಿತು. ಹಾಗಾದರೆ ಇವತ್ತು ನೋಡಿ, ಮುಂದುವರೆದ ರಾಷ್ಟ್ರಗಳಲ್ಲಿ ಒಬ್ಬ ವ್ಯಕ್ತಿ ತುಂಬ ಖರ್ಚು ಮಾಡ್ತಾನೆ, ಆಮೇಲೆ ಟ್ಯಾಕ್ಸ್ ಕೊಡ್ತಾನೆ. 100 ರೂಪಾಯಿ ಆದಾಯ ಬಂತು ಅಂದ್ರೆ ಮೊದಲೊಂದು 30 ರೂಪಾಯಿನೋ 40 ರೂಪಾಯಿನೋ 20 ರೂಪಾಯಿನೋ ಟ್ಯಾಕ್ಸ್ ಡಿಡಕ್ಷನ್ ಆಗಿನೇ ಅವನ ಕೈಗೆ ಹಣ ಬರ್ತದೆ. ಅಲ್ಲಿ ಕಳ್ಳತನದ ಪ್ರಶ್ನೆ ಇಲ್ಲ. ಭಾರತದ ಸಂದರ್ಭದಲ್ಲಿ ಟ್ಯಾಕ್ಸೇಷನ್ ಪದ್ಧತಿ ಎಷ್ಟು ವಿಚಿತ್ರವಾಗಿದೆ ಅಂದರೆ, ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡೋ ಸಂದರ್ಭದಲ್ಲಿ ಆ ಟ್ಯಾಕ್ಸೇಷನ್ ಅದನ್ನ ಹೇಗೆ ಉಳಿಸ್ಬೇಕು ಅಂತ ಒದ್ದಾಡ್ತೀವಿ ಹೊರತಾಗಿ ಅದು ಕೊಡಬೇಕನ್ನೋ ಭಾವನೆ ಇಲ್ಲ. ಹಾಗಾಗಿ ಆ ದೇಶಗಳಲ್ಲಿ ನಿಯಮ ಹೇಗೆ ಮಾಡಿಬಿಟ್ಟಿದ್ದಾರೆ, ಮೊದಲೇ ಟ್ಯಾಕ್ಸ್ ಪೇ ಮಾಡಬೇಕು. ಆ ಪದ್ಧತಿಯನ್ನು ಬಸವಣ್ಣನವರು ಆಗಲೇ ನೂರಾರು ವರ್ಷಗಳ ಹಿಂದೆ ಅದನ್ನು ತಮ್ಮ ಅನುಭವ ಮಂಟಪದಲ್ಲಿ ಜಾರಿಗೊಳಿಸಿದ್ರು. ನೀನು ಟ್ಯಾಕ್ಸೇಷನ್ ಇದ್ದಂಗೆ, ನೀನು ಅಗತ್ಯಕ್ಕಿಂತಲೂ ನೀನು ಮಕ್ಕಳಿಗೆ ಇರಲಿ ಮೊಮ್ಮಕ್ಕಳಿಗಿರಲಿ ಮುಂದಿನ ತಲೆಮಾರಿಗಿರಲಿ ಅಂತ ವಿಚಾರನೇ ಬೇಡ, ನಿನಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಅಂದಾಗ ನೋಡಿ, ಅಲ್ಲಿನ ಸಾಮಾನ್ಯವಾಗಿರುವಂಥ ಜನಸಾಮಾನ್ಯರಿಗೂ ಒಂದು ಕಲ್ಪನೆ ಬಂತು, ಈ ಸಖ್ಯ ಆಸೆ ನಮಗೇಕೆ ಅಂದರೆ ಆಸೆ ಎಂಬುದು ಅರಸನಿಗೆ ಇದೆ ಅನ್ನುವಂಥ ಮಾತನ್ನು ಶರಣರು ಧೈರ್ಯವಾಗಿ ಹೇಳ್ತಾರಂದರೆ, ಮಹಾರಾಜನನ್ನು ರಾಜನನ್ನು ಪ್ರಶ್ನೆ ಮಾಡ್ತಾರೆ, ರಾಜನನ್ನೇ ಆಸೆ ಬುರುಕ ಅಂತ ಕರೀತಾರಂತಂದರೆ ಅವರ ಆತ್ಮವಿಶ್ವಾಸ ಮತ್ತು ಎದೆಗಾರಿಕೆ ಎಷ್ಟು ದೊಡ್ಡದು ನಮ್ಮ ಶರಣರದು. ಅಂತಹ ಆತ್ಮವಿಶ್ವಾಸವನ್ನು ತಂದುಕೊಟ್ಟವರು ಯಾರು? ಬಸವಣ್ಣನವರು ಮತ್ತು ಅವರ ಅನುಯಾಯಿಗಳು, ಅಲ್ಲಿರುವ ಶರಣರು. ಜನಸಾಮಾನ್ಯರು ಕೂಡ ನನಗೆ ಅಗತ್ಯಕ್ಕಿಂತಲೂ ಹೆಚ್ಚು ಬೇಡ ಅನ್ನುವಂಥ ಭಾವನೆ ತಂದ್ರಲ್ಲ, ಅದು ಕಳಬೇಡ ಸೂತ್ರದ ಅದ್ಭುತವಾದ ಪರಿಕಲ್ಪನೆ. ಹಾಗಾಗಿ ಬಸವಣ್ಣನವರು ಈ ಕಳಬೇಡ ಸೂತ್ರದಲ್ಲಿ ಯಶಸ್ಸು ಆದರು. ಎರಡನೇದ್ದು ಕೊಲಬೇಡ. ಕೊಲೆ ಯಾವುದು? ಕೊಲೆ ಬಗ್ಗೆ ಡೆಫಿನೇಷನ್ ಏನು? ನಮ್ಮಲ್ಲಿ ಕಾನ್ಸ್ಟಿಟ್ಯೂಷನ್ನಲ್ಲಿ ಕೊಲೆ ಅಂತ ಏನು ಹೇಳ್ತದೆ? ವ್ಯಕ್ತಿಯನ್ನು ದೈಹಿಕವಾಗಿ ಕೊಲ್ಲೋದು ಅಥವಾ ಕೊಲ್ಲಲಿಕ್ಕೆ ಪ್ರೇರಣೆಯನ್ನು ನೀಡೋದು. ಹೀಗೆ ಅನೇಕ ವಿಧವಾದ ರೀತಿಯಲ್ಲಿ ನಾವು ಈ ಕೊಲಬೇಡ ಡೆಫಿನೇಷನನ್ನು ಹೇಳ್ತೇವೆ. ಆದರೆ ಆಗಿನ ಕಾಲದಲ್ಲಿ ಕೊಲೆ ಅನ್ನೋದ್ರ ಪ್ರಶ್ನೆ ಏನಿತ್ತು ಅಂದರೆ, ಮೊದಲು ಅಹಿಂಸೆಯ ತತ್ವ ಬರಬೇಕಾಗಿತ್ತು. ಅದಕ್ಕೆ ಶರಣರು ಶುದ್ಧವಾದ ಸಸ್ಯಾಹಾರದ ಜೀವನವನ್ನು ರೂಢಿಗೆ ತಂದರು, ಆಚರಣೆಗೆ ತಂದರು. ಅಲ್ಲಿ ಕೊಲಬೇಡ ಅನ್ನೋಂಥದ್ದು ಆ ಕಾಲದಲ್ಲಿ ಕೊಲೆಗಳು ನಡೀತಿದ್ವು. ಮತ್ತು ಆ ಕೊಲೆಗಳು ಯಾಕೆ ಅಂತಂದರೆ ಅದೇ ಅನ್ಯಾಯ, ಅತ್ಯಾಚಾರ, ಹಣ ಮತ್ತು ದುರಾಸೆಗೆ. ಆ ಥರದ ಕೊಲೆಗಳ ಜೊತೆಗೆ ಪ್ರಾಣಿ ಹಿಂಸೆನೂ ನಡೀತಾ ಇತ್ತು. ಪ್ರಾಣಿ ಹಿಂಸೆ ಬೇರೆ ಬೇರೆ ರೀತಿಯಲ್ಲಿ. ರಾಜರು ತಮ್ಮ ಅಂತಸ್ತಿಗಾಗಿ ಬೇಟೆ ಆಡಲಿಕ್ಕೆ ಹೋಗ್ತಾಯಿದ್ರು. ಆ ಬೇಟೆ ಆಡೋಕ್ಕೆ ಹೋದಾಗ ಅನೇಕ ಕಾಡು ಪ್ರಾಣಿಗಳನ್ನು ಕೊಲ್ಲೋದೊಂದು ಮೋಜು. ಆ ಮೋಜಿನ ಬದುಕಿತ್ತಲ್ಲ, ಆ ಮೋಜಿನ ಬದುಕಿಗೆ ಪ್ರಾಣಿಗಳು ನಿರ್ದಯವಾಗಿ ಬಲಿಯಾಗುವಂಥ ವಾತಾವರಣ ಇತ್ತಲ್ಲ, ಅದಕ್ಕೆ ನಮ್ಮ ಶರಣರು ವಿರೋಧ ಮಾಡ್ತಾರೆ. ಈ ಐಷಾರಾಮಿ ಮತ್ತು ರಾಜಸತ್ಯ ಬದುಕೇನು ಅಂತಂದರೆ ಲ್ಯಾವಿಶ್ ಆಗಿ ಬದುಕೋದು ಅಂತ ಹೇಳ್ತೀವಿ. ನಮ್ಮಲ್ಲಿ ತುಂಬ ಶ್ರೀಮಂತರ ಬಗ್ಗೆ ವರ್ಣನೆ ಮಾಡ್ಬೇಕು. ಅವ್ರೇನು ರೀ ಬೇಕಾದಷ್ಟು ಶ್ರೀಮಂತರು ಲ್ಯಾವಿಶ್ ಆಗಿ ಜೀವನ ಮಾಡ್ತಾರೆ. ಏನು ಮಾಡ್ತಾರೆ? ಲ್ಯಾವಿಶ್ ಆಗಿ ಜೀವನ ಮಾಡಿ ರಾತ್ರಿ ತುಂಬ ಹೊತ್ತು ಮೋಜು ಮಾಡ್ತಾರೆ, ಬೆಳಗ್ಗೆ ತುಂಬ ಲೇಟಾಗಿ ಹೇಳ್ತಾರೆ, ಆರಾಮಾಗಿದ್ದಾರೆ, ಅವ್ರಿಗೆ ಎಷ್ಟು ಬೇಕಷ್ಟು ಹಣ ಇದೆ. ಆದರೆ ವ್ಯಕ್ತಿ ತನ್ನ ಇಡೀ ಆಯುಷ್ಯನುದ್ದಕ್ಕೂ ತಾನೇನು ಸಾಧನೆ ಮಾಡ್ತೀನಿ ಅಂತ ಆತ್ಮವಿಮರ್ಶೆ ಮಾಡಿಕೊಂಡಾಗ ಅದು ನಿಜವಾದ ಬದುಕಲ್ಲ. ಅವನು ಎಂಥ ವ್ಯಕ್ತಿಯಾಗಿದ್ದರೂ ಕೂಡ ಅವನು ಜೀವನ ಶೈಲಿ ಇದೆಯಲ್ಲ, ಅದು ನೋಡೋರಿಗೆ ತುಂಬ ಆಹ್ಲಾದಕರವಾಗಿ ಅನ್ನಿಸ್ಬೇಕು, ಹಿತ ಅನ್ನಿಸ್ಬೇಕು. ಈ ರೀತಿಯ ವರ್ಣನೆ ಮಾಡೋದು ಕೂಡ ಅಷ್ಟೇ ಅಸಹ್ಯ. ಅವರೇನು ಸರ್ ಶೂಟಿಂಗ್ ಹೋಗ್ತಾರೆ, ಹಂಟಿಂಗ್ ಹೋಗ್ತಾರೆ, ಬೇಟೆ ಆಡ್ತಾರೆ, ಆ ಥರದ ಮಾತುಗಳು ಜನ ತುಂಬ ನೆಗೆಟಿವ್ ಇರೋ ಗುಣಗಳನ್ನು ವೈಭವೀಕರಿಸಿ ಮಾತಾಡ್ತಾರೆ. ಹೀಗೆ ನಕಾರಾತ್ಮಕ ಸಂಗತಿಗಳನ್ನು ವೈಭವೀಕರಿಸಿ ಮಾತಾಡಿನೇ ಈ ಲೇಜಿಯಾಗಿರೋ ಜನ ಲೇಜಿ ಹಾಕ್ಕೊತ ಹೋಗ್ತಾರೆ. ರಾಜರು, ಮಹಾರಾಜರು, ಆಧುನಿಕ ದಿನಗಳಲ್ಲಿನ ಶ್ರೀಮಂತರು ಐಷಾರಾಮಿ ಬದುಕನ್ನು ಆಚರಣೆ ಮಾಡ್ತಾರೆ. ಹಾಗಾಗಿ ಕೊಲಬೇಡ ಅನ್ನುವಂಥ ಸೂತ್ರ ಅದೆಲ್ಲವನ್ನು ಸಮೀಕರಿಸಿ ಒಟ್ಟುಗೂಡಿಸಿ ಎರಡನೇ ಸೂತ್ರವಾಗಿ ನೀನು ಅನಗತ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ನಡೆಯೋ ಕೊಲೆ ಬೇರೆ, ಎರಡು ರಾಷ್ಟ್ರಗಳ ಮಧ್ಯೆ ನಡೆಯೋ ಕೊಲೆ ಬೇರೆ, ಆದರೆ ಅನಗತ್ಯವಾಗಿ ಕೊಲ್ಲುವಂಥ ನಿಯಮವನ್ನು ಅವರು ವಿರೋಧ ಮಾಡ್ತಾರೆ. ಅನೇಕ ನಮ್ಮ ತರಬೇತಿಗಳಲ್ಲಿ ಮಕ್ಕಳು ಪ್ರಶ್ನೆ ಮಾಡ್ತಾರೆ, ಹಾಗಾದರೆ ಒಂದು ಕಡೆ ಬಸವಣ್ಣನವರು ಪ್ರಧಾನಿಯಾಗಿದ್ದರು, ಮತ್ತೊಂದು ಕಡೆ ಅನುಭವ ಮಂಟಪದ ಮುಖ್ಯ ರೂವಾರಿಯಾಗಿದ್ದರು. ಅಲ್ಲಿ ಯುದ್ಧದ ನೆಪದಲ್ಲಿ ನಡೆಯುವಂಥ ಕೊಲೆಗಳಿಗೆ ಅವರ ಅಭಿಪ್ರಾಯ ಏನಾಗಿತ್ತು? ಈ ಕೊಲೆಬೇಡ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟ ತಕ್ಷಣ ಕೇಳುಗರ ಮನಸ್ಸಿನಲ್ಲಿ ಉಂಟಾಗಬಹುದಾದ ಮೊದಲನೇ ಪ್ರಶ್ನೆ, ಆ ರಾಜಧರ್ಮ ಕೂಡ ಹೇಗಿತ್ತು ಬಸವಣ್ಣನವ್ರದಂದರೆ,
ಆ ಪೊಲಿಟಿಕಲ್ ಥಿಂಕಿಂಗ್ ಕೂಡ ಅನಗತ್ಯವಾಗಿ ಯುದ್ಧ ಮಾಡುವಂಥ ನಿಯಮಕ್ಕೆ ವಿರೋಧವಾಗಿದ್ದದ್ದೇ ಇತ್ತು. ರಾಜಸತ್ತೆಗೂ ಕೂಡ ಬಸವಣ್ಣನವರು ಅದನ್ನೇ ಹೇಳ್ತಾ ಇದ್ದರು. ಅನೇಕ ಸಂದರ್ಭಗಳಲ್ಲಿ ಕಾಲ್ಪನಿಕ ಕಾದಂಬರಿಗಳಲ್ಲಿ, ನಾಟಕಗಳಲ್ಲಿ ಬಿಜ್ಜಳ ಮತ್ತು ಬಸವಣ್ಣನವರ ಮಧ್ಯದ ಸಂಬಂಧ ಬರ್ತದೆ. ಅವರು ತುಂಬ ಆತ್ಮೀಯ ಸ್ನೇಹಿತರಾಗಿದ್ದರು. ಬಿಜ್ಜಳ ಬಸವಣ್ಣನವರ ಅಭಿಪ್ರಾಯಗಳಿಗೆ ಮನ್ನಣೆಯನ್ನು ಕೊಡ್ತಾ ಇದ್ದ. ಹಾಗಾಗಿ ಈ ಥರದ ಒಂದು ಆದರ್ಶವಾಗಿರುವಂಥ ಸಂಸತ್ತನ್ನು ಬಸವಣ್ಣನವರು ಅನುಭವ ಮಂಟಪದ ಮೂಲಕ ರೂಪಿಸಿದರು. ಹಾಗೆ ನಮ್ಮ ರಾಜಧರ್ಮವೂ ಆ ರೀತಿ ಇರಲಿ ಅಂತ ಅವರ ಆಸೆ ಇತ್ತು. ಆದರೆ ಅವತ್ತಿನ ರಾಜಕಾರಣದ ಸಂದರ್ಭದಲ್ಲಿ, ರಾಜಕೀಯ ವಾತಾವರಣದಲ್ಲಿ ಅಲ್ಲಿ ಕ್ರೂರ ಮನಸ್ಥಿತಿಯ ಮತ್ತು ಪುರೋಹಿತಶಾಹಿಯ ಮನಸ್ಥಿತಿಯ ಜನರಿಗೆ ಆ ಥರದ ವಾತಾವರಣ ಬಂದರೆ ಅವರಿಗೆ ಶೋಷಣೆ ಮಾಡಲಿಕ್ಕೆ ಜನ ಸಿಗ್ತಿರಲಿಲ್ಲ. ತಮ್ಮ ಅನುಕೂಲಕ್ಕಾಗಿ, ತಮ್ಮ ಶೋಷಣೆಗಾಗಿ ಜನ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಬಸವಣ್ಣನವರ ಎಲ್ಲ ಮಾತುಗಳನ್ನು ಒಪ್ಪಬಾರದು ಅನ್ನುವಂಥದ್ದು ವಾದ ಅವ್ರದ್ದಾಗಿತ್ತು. ಹಾಗೆ ಈ ರಾಜಮಹಾರಾಜರ ಕಾಲದಲ್ಲಿ ಈ ಹೊಗಳು ಭಟ್ರದೇ ಒಂದು ದೊಡ್ಡ ಪಾಳೆಗಾರಿಕೆ ಇರ್ತದೆ. ಆ ಹೊಗಳು ಭಟ್ರ ಮುಂದೆ ಒಳ್ಳೆಯದನ್ನು ಹೇಳುವಂಥ ವ್ಯಕ್ತಿ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ಆ ಸತ್ಯ ಗೊತ್ತಿತ್ತು. ನಾನು ರಾಜಸತ್ತೆಯಲ್ಲಿ ಈ ಬದಲಾವಣೆಯನ್ನು ತರೋದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಅನುಭವ ಮಂಟಪದಲ್ಲಿ ಇದು ಪ್ರಾರಂಭ ಆಗಲಿ. ಹಾಗಾಗಿ ನನ್ನ 2ನೇ ಸೂತ್ರ ಕೊಲಬೇಡ ಆಗಲಿ ಅನ್ನುವಂಥ ತೀರ್ಮಾನವನ್ನು ಬಸವಣ್ಣನವರು ತಂದರು. ಅದು ಅನುಭವ ಮಂಟಪದಲ್ಲಿ ಯಶಸ್ಸು ಕೂಡ ಆಯಿತು. ಯಾಕಂದರೆ ಅಲ್ಲಿ ಬಂದವರು ಮನೋಪರಿವರ್ತನೆಯಾಗಿ ಬಂದರು. ಆ ಮನೋಪರಿವರ್ತನೆ ಹೇಗೆ ಅಂತಂದರೆ ಇಷ್ಟಲಿಂಗ ಆರಾಧನೆ, ಏಕದೇವೋಪಾಸನೆ, ಕಾಯಕ, ದಾಸೋಹ ಮತ್ತು ಚಾರಿತ್ರ್ಯ, ಅನುಭವಿಸಿದ ಮಾತುಗಳನ್ನು ಅನುಭವದ ರೂಪದಲ್ಲಿ ವಚನಗಳ ಮೂಲಕ ದಾಖಲಿಸುವಂಥ ಒಂದು ಸಾಮರ್ಥ್ಯ, ಯೋಗ್ಯತೆಯನ್ನು ಪಡ್ಕೊಂಡವರು ಶರಣರಾಗಿ ಗುರುತಿಸಿ ಗೌರವಿಸಲ್ಪಟ್ಟರು. ಹಾಗಾಗಿ ಹುಸಿಯ ನುಡಿಯಲು ಬೇಡ. ವ್ಯಕ್ತಿ ಸುಳ್ಳು ಹೇಳ್ತಾನೆ, ಹುಸಿಯ ನುಡಿಯಲು ಬೇಡ. ಆ ಸುಳ್ಳು ಯಾಕೆ ಹೇಳ್ತಾನಂದ್ರೆ ಬೇರೆಯವರನ್ನು ಮೆಚ್ಚಿಸಲಿಕ್ಕೆ ಸುಳ್ಳು ಹೇಳ್ತಾನೆ, ಬೇರೆಯವರನ್ನು ಖುಷಿಪಡಿಸಲಿಕ್ಕೆ ಸುಳ್ಳು ಹೇಳ್ತಾನೆ. ಹಾಗಾಗಿ ಯಾಕೆ ನೀನು ಬೇರೆಯವರನ್ನು ಖುಷಿಪಡಿಸಲಿಕ್ಕೆ ಸುಳ್ಳು ಹೇಳ್ತಿ? ಯಾಕೆ ಬೇರೆಯವರನ್ನು ಮೆಚ್ಚಿಸಲಿಕ್ಕೆ ಸುಳ್ಳು ಹೇಳ್ತಿ? ಅದರ ಅವಶ್ಯಕತೆ ನಿನಗಿಲ್ಲ. ಸತ್ಯ ಹೇಳು. ನೀನು ಸತ್ಯವಾಗಿ ಪ್ರಾಮಾಣಿಕವಾಗಿ ಬದುಕಿದ ಮೇಲೆ ಸತ್ಯ ಹೇಳಿದರೆ ಸಾಕು. ಆಮೇಲೆ ಮುನಿಯಬೇಡ. ಶಾರ್ಟ್ ಟೆಂಪರಮೆಂಟ್, ಕೋಪ ಇದೆಯಲ್ಲ, ಅದು ಬಹಳ ಕೆಟ್ಟದಾದ ಗುಣ. ಅನ್ಯರಿಗೆ ಅಸಹ್ಯ ಪಡಬೇಡ. ಅಯ್ಯೋ ಇವನು ಬಡವ, ಇವನು ಅಯೋಗ್ಯ, ಇವನು ದಡ್ಡ, ಇವನು ಸುಂದರವಾಗಿಲ್ಲ ಅನ್ನುವಂಥ ನೋವಿನ ಮಾತುಗಳನ್ನು ಆಡಬೇಡ. ಆಮೇಲೆ ಸೆಲ್ಫ್ ಗ್ಲೋರಿಫಿಕೇಷನ್. ನಾನು ಹಾಗ್ರಿ, ನಾನು ಹೀಗೆ, ನಮ್ಮ ಮನೇಲಿ ಅಷ್ಟು ದೊಡ್ಡ ಮನೆ ಇದೆ, ನಮ್ಮ ಮನೇಲಿ 1 ಲಕ್ಷ ರೂಪಾಯಿ ನಾಯಿ ಇದೆ, ಅದು 20 ಚಪಾತಿ ತಿಂತದೆ, 10 ಎಗ್ ತಿಂತಿದೆ ಅಂತ ವೈಭವೀಕರಿಸಿ ಹೇಳ್ತಾರೆ. ಅದು ಎಷ್ಟು ಅಮಾನವೀಯ ಅಂತಂದರೆ ಇವತ್ತಿನ ಕಾಲದಲ್ಲಿ ಜನರಿಗೆ ತಿನ್ನೋಕೆ ಆಹಾರ ಇಲ್ಲ, ಇವರು ನಾಯಿ ತಿನ್ನೋ ಆಹಾರನ ವರ್ಣನೆ ಮಾಡೋದು, ತಮ್ಮ ಮನೆಯಲ್ಲಿರುವಂಥ ವೈಭವವನ್ನು ವರ್ಣನೆ ಮಾಡೋದು ಇದೆಯಲ್ಲ, ಅದು ಸಹಜವಾಗಿ ಬೇರೆಯವರಿಗೆ ನೋಯಿಸ್ತದೆ. ಇದರ ಹಳಿಯಲು ಬೇಡ. ಇವರು ತಮ್ಮಂತಾವು ಬಣ್ಣಿಸ್ಕೊಳ್ತಾರೆ, ಬೇರೆಯವರ ಮುಖಕ್ಕೆ ಹೊಡೆದಾಗೆ ಮಾತಾಡೋದು ಇದೆಯಲ್ಲ, ಭಾಳ ಅದು ಸತ್ಯ ಬೇರೆ, ಸತ್ಯ ಹೇಳೋದು ಬೇರೆ, ಬೇರೆಯವರಿಗೆ ನೋಯಿಸೋ ಹಾಗೆ ಮಾತಾಡೋದು ಬೇರೆ. ನಾವೇನು ಮಾಡ್ತೀವಿ ಅಂತಂದರೆ, ಒಬ್ರು ಯಾರಾದರೂ ಕಪ್ಪಿದ್ರೆ ನಾನು ಸತ್ಯನೇ ಹೇಳ್ತೀನಿ ಅಂತ ತಿಳ್ಕೊಂಡು ನೀನು ಭಾಳ ಕರ್ಗದಿ, ಕಪ್ಪಿದೆಯಾ, ಅಸಹ್ಯ ಇದೆಯಾ ಅಂತ ಹೇಳೋದು ಸತ್ಯ ಅಲ್ಲದು. ಸತ್ಯದ ಹೆಸರಿನಲ್ಲಿ ವ್ಯಕ್ತಿಗೆ ಕೊಡುವಂಥ ಒಂದು ನೋವು, ಇದರೂ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿ ಎಲ್ಲೂ ಇಲ್ಲಪ್ಪ. ನಿನ್ನ ಫಿಸಿಕಲ್ ಗೆಸ್ಚರ್, ಬಾಡಿ ಲ್ಯಾಂಗ್ವೇಜ್, ಒಳಗಿನ ಅಂತರಂಗ ಶುದ್ಧಿ ಇದೆಯಲ್ಲ, ಅದು ನಿನ್ನ ಇನ್ನರ್ ಸ್ಟ್ರೆಂಗ್ತ್. ಇದೇ ಬಹಿರಂಗ ಶುದ್ಧಿ. ಹೊರಗಿನ ಸ್ಟ್ರೆಂಗ್ತ್ ಏನಂದರೆ ನಗನಗ್ತಾ ಇದ್ದು ಈ 7 ಗುಣಗಳನ್ನು ನಿನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡು ಬಿಟ್ಟೆ ಅಂತಂದರೆ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ನೋಡಿ, ಇಡೀ ವಚನ ಎಷ್ಟು ಸರಳವಾಗಿ ಕಾಣ್ತದೆ. ನಾವು ಬಾಲ್ಯದಿಂದಲೇ ಇದನ್ನು ಹೇಳಿದ್ದೆ. ಆದರೆ ಯಾವ ಗುಣವನ್ನು ನಾವು ಇದರಲ್ಲಿ ಅಳವಡಿಸ್ಕೊಂಡಿವಿ ಅನ್ನೋದನ್ನು ಅವಲೋಕನ ಮಾಡಿದಾಗ ನಾವು ಕ್ರಮಿಸಬೇಕಾದ ಹಾದಿ ತುಂಬ ಸುದೀರ್ಘವಾಗಿದೆ ಅಂತ ಅನ್ನಿಸ್ತದೆ. ಹಾಗಾಗಿ ಈ ವಚನದ ಸಾಲುಗಳನ್ನು ಮತ್ತೆ ಮತ್ತೆ ಮೆಲುಕು ಹಾಕ್ತಾ ಎಂಥ ಒಂದು ಅದ್ಭುತವಾದ, ರಮಣೀಯವಾದ, ಕಲ್ಯಾಣಮಯವಾಗಿರುವಂಥ ವಾತಾವರಣ, ಸಂದರ್ಭ, ವ್ಯಕ್ತಿತ್ವ ನಮ್ಮ ಬಸವಾದಿ ಶರಣರ ಕಾಲದಲ್ಲಿ ಆಗಿತ್ತು ಅನ್ನೋದನ್ನು ನಾವು ಊಹೆ ಮಾಡ್ಕೊಳ್ಳೋಣ. ಮತ್ತು ಹೀಗೆ ಮುಂದಿನ ವಚನಗಳ ಮೂಲಕ, ಮುಂದಿನ ವಿಶ್ಲೇಷಣೆಗಳ ಮೂಲಕ ಈ ವಚನ ಮಾರ್ಗ ಹೇಗೆ ನಮ್ಮ ಅಂತರಂಗ ಮತ್ತು ಬಹಿರಂಗ ಶುದ್ಧಿಗೆ ಕಾರಣ ಆಯಿತು ಅಂತ ನೋಡೋಣ. ಮತ್ತೊಮ್ಮೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಶರಣಾರ್ಥಿ.